ಕ್ಯಾನ್ಸರ್ ಬಗ್ಗೆ ನನಗೆ ಮೊದಲು ಗೊತ್ತಿಲ್ಲದ ಟೈಮಲ್ಲಿ ಭಯ ಆಗ್ತಿತ್ತು. ಕ್ಯಾನ್ಸರ್ ಅಂದಮೇಲೆ ಅದು ಪೂರ್ತಿ ಕ್ಯಾನ್ಸಲ್ ಆಗೋದು, ಅದರಿಂದ ಎಲ್ಲಿ ಏನೇ ಮಾಡಿದ್ರು ಉಳ್ಕೊಳಕ್ಕೆ ಸಾಧ್ಯ ಇಲ್ಲ. ಕ್ಯಾನ್ಸರ್ ಬಂದ್ಮೇಲೆ ಮನುಷ್ಯ ಸತ್ತೋಗ್ಬಿಡ್ತಾನ? ಸತ್ತು ಹೋಗ್ಬೋದು, ಕೆಲವೊಬ್ಬ ಉಳ್ಕೊಂಡವ್ರಿಂತೆ ಏನೋ ಗೊತ್ತಿಲ್ಲ. ಕ್ಯಾನ್ಸರ್ ಕಾಯಿಲೆ ಒಳ್ಳೇದಲ್ಲ ಮೇಡಮ್ ಅವರೇ. ಕ್ಯಾನ್ಸರ್ ಬರೋದು ಬೇಡ, ಬಂದರೆ ಹೋಗೋದು ಇಲ್ಲ. ಅದು ಬಂದರೂ ನಮಗೆ ದುಡ್ಡು ಖರ್ಚು ಮಾಡಿ ಅದನ್ನು ಟ್ರೀಟ್ಮೆಂಟ್ ಕೊಡೋದು ನಮ್ಮ ಕೈಲಿ ಆಗೋದು ಇಲ್ಲ. ಅದರಿಂದ ಅದು ಬರೋದೇ ಬೇಡ, ಬಂದರೂ ಅದು ಹೋಗೋದು ಇಲ್ಲ ಮೇಡಮ್ ಅವರೇ. The most common cancer, especially in Karnataka, in Bangalore, is breast cancer. Oh my God! But now Bangalore is known as the breast cancer capital of India. ಸ್ತನ ಕ್ಯಾನ್ಸರ್ದ ರಾಜಧಾನಿ ಅಂತೆ. ಇದು ಗೊತ್ತೇ ಇಲ್ವಲ್ಲ, ನಮ್ಮ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ. ನಾನು ಇವಾಗ ಆಲ್ರೆಡಿ ಹೇಳಿದೆ ಕ್ಯಾನ್ಸರ್ ಬಗ್ಗೆ ಒಂದು ರೀತಿಯಾಗಿ ಅವೇರ್ನೆಸ್ ಪ್ರೋಗ್ರಾಮ್ ಇದು ಅಂತ ಹೇಳಿ. A painless ulcer which is not healing. It could be in the mouth, it could be in the hand. Any lump which is without pain. ಆಲ್ರೆಡಿ ಕ್ಯಾನ್ಸರ್ ಅಂತ ಹೇಳಿದ್ರೆ ಸದ್ದಿಲ್ಲದೆ ನೋವಿಲ್ಲದೆ ಬರುವಂಥ ಕಾಯಿಲೆ ಅಂತೇಳಿ. So cancer is just one common word for multiple type of cancer. For women, you do a mammogram from 40 years of age, which is like an X-ray of the breast. ಆದ್ಮೇಲೆ ವಿಶ್ವದಲ್ಲಿ ದಿನನಿತ್ಯ ಕ್ಯಾನ್ಸರ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಭಾರತ ಕ್ಯಾನ್ಸರ್ ರೋಗಿಗಳ ಸಂಖ್ಯೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಬಂದು ನಿಲ್ಲುತ್ತೆ. ಬೆಂಗಳೂರನ್ನ ಕ್ಯಾಪಿಟಲ್ ಆಫ್ ದ ಬ್ರೆಸ್ಟ್ ಕ್ಯಾನ್ಸರ್ ಸಿಟಿ ಅಂತಲೇ ಕರೀತಾ ಇದ್ದಾರೆ. ಕ್ಯಾನ್ಸರ್ ಡೇ ಅಂತ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಹಾಗಾದರೆ ಅವೇರ್ನೆಸ್ ಒಂದೇ ದಿನಕ್ಕೆ ಸೀಮಿತನಾ? ಇಲ್ಲವೇ ಇಲ್ಲ. ಹಾಗಾಗಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತಲೇ ಹೇಳಿ ಫೇಮಸ್ ಕ್ಯಾನ್ಸರ್ ಸ್ಪೆಷಲಿಸ್ಟರ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಇಂದಿನಿಂದ ಸೀರೀಸ್ ಆಫ್ ಎಪಿಸೋಡ್ ಬರುತ್ತೆ. ಈ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ನ ಸ್ಪಾನ್ಸರ್ ಬಂದುಬಿಟ್ಟು ಐರಿಸ್ ಲೈಫ್ ಸೈನ್ಸ್ ಅವರು. ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಜನಸಾಮಾನ್ಯರಲ್ಲಿ ಏನೆಲ್ಲ ಒಪಿನಿಯನ್ ಇದೆ, ಏನೆಲ್ಲ ಕಟ್ಟುಕತೆಗಳಿದೆ, ಬನ್ನಿ ಹಾಗಾದರೆ ಅವರನ್ನೇ ಕೇಳೋಣ. ಅದು ಆಗಲ್ಲ, ಸಾಧ್ಯ ಇಲ್ಲ. ಅದು ಕ್ಯಾನ್ಸರ್ ಅಂದಮೇಲೆ ಅದು ಪೂರ್ತಿ ಕ್ಯಾನ್ಸಲ್ ಆಗೋದು, ಅದರಿಂದ ಎಲ್ಲಿ ಏನೇ ಮಾಡಿದ್ರು ಉಳ್ಕೊಳಕ್ಕೆ ಸಾಧ್ಯ ಇಲ್ಲ. ಕ್ಯಾನ್ಸರ್ ಬಂದ್ಮೇಲೆ ಮನುಷ್ಯ ಸತ್ತೋಗ್ಬಿಡ್ತಾನ? ಸತ್ತು ಹೋಗ್ಬೋದು, ಕೆಲವೊಬ್ಬ ಉಳ್ಕೊಂಡವ್ರಿಂತೆ ಏನೋ ಗೊತ್ತಿಲ್ಲ. ಒಟ್ಟಿಗೆ ಏನಾದ್ರೂ ಅದಾದ್ಮೇಲೆ ಉಳ್ಕೊಂತಾರಂತೆ ಡೌಟ್ ಕ್ಯಾನ್ಸರಿಂದವ. ಕೆಲವು ಅವರಿಂದ ಒಬ್ಬೊಬ್ರು ಉಳ್ಳಾರಾಗ್ತಾರೆ, ಒಬ್ರು ಚೆನ್ನಾಗಿ ಆಗಿಲ್ಲ. ಕೆಲವು ಎಷ್ಟು ಜನ ಹೋಗ್ಯವ್ರಿ, ಎಷ್ಟೋ ಲಕ್ಷ ಖರ್ಚು ಮಾಡಿದ್ದಾರೆ, ಉಳ್ಕೊಂಡಲ್ಲ. ನಿಮ್ಮ ಹೆಸರು? ಚಿತ್ತಮ್ಮ ಅಂತ. ಥ್ಯಾಂಕ್ ಯು. ಕ್ಯಾನ್ಸರ್ ಬಗ್ಗೆ ನಮ್ಮ ಆಟೋ ಡ್ರೈವರ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಕ್ಯಾನ್ಸರ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಕ್ಯಾನ್ಸರ್ ಕಾಯಿಲೆ ಒಳ್ಳೇದಲ್ಲ ಮೇಡಮ್ ಅವರೇ. ಕ್ಯಾನ್ಸರ್ ಬರೋದು ಬೇಡ, ಬಂದರೆ ಹೋಗೋದು ಇಲ್ಲ. ಅದು ಬಂದರೂ ನಮಗೆ ದುಡ್ಡು ಖರ್ಚು ಮಾಡಿ ಅದನ್ನು ಟ್ರೀಟ್ಮೆಂಟ್ ಕೊಡೋದು ನಮ್ಮ ಕೈಲಿ ಆಗೋದು ಇಲ್ಲ. ಅದರಿಂದ ಅದು ಬರೋದೇ ಬೇಡ, ಬಂದರೂ ಅದು ಹೋಗೋದು ಇಲ್ಲ ಮೇಡಮ್ ಅವರೇ. ಕ್ಯಾನ್ಸರು ಬರಬೇಕಾದ್ರೆ ಸ್ಮೋಕು ಡ್ರಿಂಕು ಎಲ್ಲ ಮಾಡ್ತಾರೆ ಕೆಲವರು. ಅದು ಮಾಡಬಾರ್ದು. ಆರೋಗ್ಯ ಇರಬೇಕು ಅಂದರೆ ಇವೆಲ್ಲ ಬಿಡಬೇಕು. ದುಶ್ಚಟಗಳನ್ನೆಲ್ಲ ಬಿಟ್ಟರೆ ಆರೋಗ್ಯನ ಕಾಪಾಡ್ಕೊಂಡು ಹೋಗ್ಬೋದು. ಇವೆಲ್ಲ ಮಾಡೋವ್ರು ಕ್ಯಾನ್ಸರ್ ಬಂದರೆ ಇವೆಲ್ಲ ಜೀವನಕ್ಕೆ ಭಾರಿ ಅನಾನುಕೂಲ ಆಗೋತ್ತದೆ. ನಮ್ಮ ವ್ಯಾಪಾರಿಗಳೇನು ಹೇಳ್ತಾರೆ ಕ್ಯಾನ್ಸರ್ ಬಗ್ಗೆ, ಬನ್ನಿ ಕೇಳೋಣ. ಕ್ಯಾನ್ಸರ್ ಅಂತ ಹೇಳಿದರೆ ನಿಮ್ಗೆ ಏನು ಅನಿಸುತ್ತೆ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಕ್ಯಾನ್ಸರಿಂದ ಸಫರ್ ಆಗಿದ್ರಾ? ಕ್ಯಾನ್ಸರ್ ಬಗ್ಗೆ ನನಗೆ ಮೊದಲು ಗೊತ್ತಿಲ್ಲದ ಟೈಮಲ್ಲಿ ಭಯ ಆಗ್ತಿತ್ತು. ಆಮೇಲೆ ನನ್ನ ಅತ್ತೆಗೆ ಬಂತು, ನನ್ನ ಹೆಂಡತಿಯವ್ರ ತಾಯಿಗೆ ಬಂತು, ಟಂಗ್ ಕ್ಯಾನ್ಸರ್ ಬಂತು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅದು ಕ್ಯೂರ್ ಮಾಡಿದ್ದೀರಿ. ಇವಾಗ ಏನು ಸಮಸ್ಯೆ ಏನಿಲ್ಲ. ಅಂದರೆ ಫಸ್ಟ್ ಸ್ಟೇಜಲ್ಲೇ ನಾವು ನೋಡ್ಕೊಂಡಿದ್ದರಿಂದ ವಾಸಿ ಆಯ್ತದು. ಅವ್ರಿಗೆ ಸರ್ಜರಿ ಆಗಿ ಈಗ ಕಿಮೋಥೆರಪಿ ಆಗಿ ಈಗ 4 years ಆಯಿತು, ಬೆಟರ್ ಆಗಿದ್ದಾರೆ. ಏನು ಆ ಥರ ಏನು ಸಮಸ್ಯೆ ಏನಿಲ್ಲ. ಅಂದರೆ ಮೊದಲೇ ನೋಡ್ಕೋಬೇಕು ನಾವು ಏನಾಗ್ತಾಯಿದೆ, ಏನು ಪ್ರಾಬ್ಲಮ್ ಏನಾಗ್ತಾಯಿದೆ. ಅವ್ರಿಗೆ 60 years, ಈಗ 60 ವರ್ಷ, ಹುಷಾರಾಗಿದ್ದಾರೆ. ಫೈನಾನ್ಷಿಯಲಿ ಸ್ವಲ್ಪ ಬರ್ಬೋದು, ಪ್ರಾಬ್ಲಮ್ ಆಗ್ಬೋದು. ಯಾಕಂದರೆ ಟ್ರೀಟ್ಮೆಂಟ್ ಅಷ್ಟು ಈಸಿಯಾಗಿ ಏನು ಸಿಗೋದಿಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಸಿಗ್ತವೆ, ಅಲ್ಲಿ ಕಾಯೋಷ್ಟು ತಾಳ್ಮೆ ಇರಬೇಕು ನಮಗೆ. ಕಾಯೋಷ್ಟು ತಾಳ್ಮೆ ಇಲ್ಲ ಅಂದರೆ ಆಗೋದಿಲ್ಲ. ದುಡ್ಡಿತ್ತು ಅಂದರೆ ಟ್ರೀಟ್ಮೆಂಟ್ ತೊಗೋಬೋದು. ಎಲ್ಲನೂ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅವರವರ ಪರಿಸ್ಥಿತಿ ಅನುಗುಣವಾಗಿ ನಡೆಯುತ್ತದು. ಥ್ಯಾಂಕ್ ಯು. ನಿಮ್ಮ ಜೊತೆ ಲೇಡೀಸ್ ಇದ್ದಾರೆ, ಅವ್ರೇನು ಹೇಳ್ತಾರೆ ಬನ್ನಿ ಕೇಳೋಣ ಕ್ಯಾನ್ಸರ್ ಬಗ್ಗೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಯಾವರು? ನಮ್ಮದು ಇಲ್ಲೇ ಬೆಂಗಳೂರೇನೆ. ನಮ್ಮ ಹೆಸರು ಶೋಭಾ ಅಂತ. ಮೇಡಮ್, ನಿಮಗೆ ಕ್ಯಾನ್ಸರ್ ಅಂತ ಹೇಳಿದರೆ ಏನು ಅನಿಸುತ್ತೆ? ಕ್ಯಾನ್ಸರ್ ಕ್ಯೂರ್ ಆಗುತ್ತಾ? ಇಸ್ ಇಟ್ ಕ್ಯೂರ್ ಆಗುತ್ತಾ? ಕ್ಯಾನ್ಸರ್ ಕ್ಯೂರ್ ಆಗುತ್ತೆ, ಯಾಕಾಗಲ್ಲ, ಆಗುತ್ತೆ, ಕ್ಯೂರ್ ಆಗುತ್ತೆ. 100% ಕ್ಯೂರ್ ಆಗುತ್ತೆ. ಅದರಲ್ಲೇನು ಅನುಮಾನನೇ ಇಲ್ಲ. ಮಾಡ್ಕೋಬೋದು, ಕ್ಯೂರ್ ಮಾಡ್ಕೋಬೋದು ಕ್ಯಾನ್ಸರ್. ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಿಗಾದ್ರೂ ಆಗಿತ್ತಾ ಕ್ಯಾನ್ಸರ್? ಹತ್ರದಿಂದ ನೋಡಿದ್ರಾ ನೀವು? ಅದಕ್ಕೆ ಅವ್ರ ಅಮ್ಮಗೆ ಇತ್ತು, ಅವ್ರಿಗೆ ಕ್ಯೂರ್ ಆಗಿದೆ. ಬಟ್ ಯಾವುದರಿಂದ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ಯೂರ್ ಆಗಿದೆ ಅಂತ ಅವ್ರು ಹೇಳಿದ್ದಾರೆ ಅಷ್ಟೇ. ಇವಾಗ ಕ್ಯಾನ್ಸರ್ ತುಂಬ ಹರಡ್ತಾ ಇದೆ, ಅದಕ್ಕೆ ಕಾರಣಗಳೇನು ಅಂತ ಗೊತ್ತಾ? ಲೈಫ್ ಸ್ಟೈಲು ಇರ್ಬೋದು, ಫುಡ್ಡು ಇರ್ಬೋದು, ಯಾವುದು ಅಂತ ನನ್ನ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಯಾವುದ್ರಲ್ಲಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು. ನಮ್ಮ ಜೊತೆ ಒಬ್ಬರು ಗೃಹಿಣಿ ಇದ್ದಾರೆ, ಕೇಳೋಣ. ಕ್ಯಾನ್ಸರ್ ಅಂತ ಬಂದಾಗ ಪೂಜೆ ಪುರಸ್ಕಾರಗಳು ಮಾಡಿದ್ರು ಹೋಗುತ್ತಾ? ಇಲ್ಲ ಮೇಡಮ್, ಆ ಥರ ಏನು ಪೂಜೆ ಪುರಸ್ಕಾರ ಅಂತ ಮಾಡಿದ್ರೆ ಅದು ಹೋಗಲ್ಲ. ಅದು ಕಾಯಿಲೆ ಬಂದಿರೋದಿಲ್ಲ, ಅದು ಡಾಕ್ಟ್ರ್ ಹತ್ರನೂ ಹೋಗಲೇಬೇಕು, ಮೆಡಿಸಿನ್ ತೊಗೊಂಡ್ರೆ ಅದು ಹೋಗೋದು. ಪೂಜೆ ಪುರಸ್ಕಾರ ಅಂತ ಅದೆಲ್ಲ ಹೋಗಲ್ಲ, ಅದು ಹೋಗಲ್ಲ. ನಿಮ್ಗೆ ಗೊತ್ತಿರೋಂಗೆ ಯಾರಿಗಾದ್ರೂ ಕ್ಯಾನ್ಸರ್ ಬಂದಿತ್ತಾ, ಹೇಗೆ ಏನು? ಇಲ್ಲ ಮೇಡಮ್, ನಾನು ಸುಮಾರು ಜನಕ್ಕೆ ಬಂದಿದೆ, ಹುಷಾರಾಗ್ತು, ಅದರಲ್ಲಿ ಹುಷಾರಾಯ್ತು, ಇದರಲ್ಲಿ ಹುಷಾರಾಯ್ತು ಅಂತ ಕೇಳ್ತಾರೆ. ಆದರೆ ನಮ್ಮ ಇದರಲ್ಲಿ ಅಷ್ಟಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಬಂದಿಲ್ಲ. ಓಕೆ.
ಜನಸಾಮಾನ್ಯರ ಕ್ಯಾನ್ಸರ್ ಬಗ್ಗೆ ಏನೆಲ್ಲ ಹೇಳಿದ್ರು ಕೇಳಿದ್ರಿ ಅಲ್ವಾ? ಈ ಪ್ರಶ್ನೆಗಳಿಗೆ ಡಾಕ್ಟರ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಂತಹ ಫೇಮಸ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗಳಲ್ಲಿ ಒಬ್ಬರಾದಂತಹ ಫೇಮಸ್ ಆಂಕಾಲಜಿಸ್ಟ್ ಡಾಕ್ಟರ್ ನಿಧಿ ಕೃಷ್ಣ ರೈಜಾದ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ. ಬರೋಬ್ಬರಿ 24 ವರ್ಷಗಳಿಂದ ಆಂಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಫೇಮಸ್ ಫೋರ್ಟಿಸ್ ಹಾಸ್ಪಿಟಲಲ್ಲಿ ಕ್ಯಾನ್ಸರ್ ವಿಭಾಗದ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಅವ್ರ ಜೊತೆ ಕ್ಯಾನ್ಸರ್ ಅವೇರ್ನೆಸ್ ಕುರಿತು ಒಂದೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಬನ್ನಿ ವೀಕ್ಷಕರೇ. ಮೀಟ್ ಡಾಕ್ಟರ್ ನಿಧಿ ಮೇಡಮ್. ಅದರಲ್ಲೂ ನಾನು ಇವಾಗ ಆಲ್ರೆಡಿ ಹೇಳಿದೆ ಕ್ಯಾನ್ಸರ್ ಬಗ್ಗೆ ಒಂದು ರೀತಿಯಾಗಿ ಅವೇರ್ನೆಸ್ ಪ್ರೋಗ್ರಾಮ್ ಇದು ಅಂತ ಹೇಳಿ. ಮೇಡಮ್, ಕ್ಯಾನ್ಸರ್ ಪೇಷಂಟ್ ಅಂತ ಬಂದಾಗ ನಮ್ಗೆ ಕ್ಯಾನ್ಸರ್ ಬರ್ತಾ ಇದೆ ಅಂತ ತಿಳ್ಕೊಬೇಕಂದ್ರೆ ವಾಟ್ ಆರ್ ದ ಸಿಂಟಮ್ಸ್ ಆಫ್ ಕ್ಯಾನ್ಸರ್? So, Nandini, that's actually a very good question, because if you have very prominent symptoms, you run to the doctor. But when you're talking about cancer, the symptoms are very silent, very quiet, very subtle symptoms. There is an ulcer which is not healing. A painless ulcer. If there is pain, you will rush to a doctor. But this is a painless ulcer which is not healing. It could be in the mouth, it could be in the hand. Any lump which is without pain. Gadda, but there's no pain. It could be in the breast, it could be in the neck, it could be in the leg. Now, sometimes symptoms which persist more than 3 weeks, like cough, which is not explained by anything. You had an infection, but this cough keeps on going on. Then you have unexplained weight loss. Unexplained weight loss means whatever is your baseline weight, if you have lost more than 10% of weight, if you have chronic symptom of any sort which you cannot explain, like stomach pain which is lasting for a long time, or if there is something in the leg which persists, like you had a very minor trauma and you have a fracture and there is a big swelling. So any symptom which persists for a long time that is not explained could be a sign of cancer. ಸದ್ದಿಲ್ಲದೆ ನೋವಿಲ್ಲದೆ ಬರುವಂಥ ಕಾಯಿಲೆ ಕ್ಯಾನ್ಸರು. ಯಾವುದೇ ರೀತಿ ಸಿಂಟಮ್ಸ್ ಆಗಲಿ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಲಾಂಗ್ ಟೈಮ್ ನಮ್ಮ ಬಾಡಿಲಿ ಯಾವುದೇ ರೀತಿಯಾದ ಬದಲಾವಣೆ ಆಯಿತು ಅಂತೇಳಿ ಫಸ್ಟು ಹೋಗಿ ನೀವು ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಕಾಯಿಲೆ ಬಂದಿದೆ ಅಂತ ಹೇಳಿ. ಆಲ್ರೆಡಿ ಕ್ಯಾನ್ಸರ್ ಅಂತ ಹೇಳಿದ್ರೆ ಸದ್ದಿಲ್ಲದೆ ನೋವಿಲ್ಲದೆ ಬರುವಂಥ ಕಾಯಿಲೆ ಅಂತೇಳಿ. ಕ್ಯಾನ್ಸರ್ ಅಂತ ಬಂದಾಗ ಎಷ್ಟು ಟೈಪ್ಸ್ ಬರುತ್ತೆ? ಹೌ ಮೆನಿ ಟೈಪ್ಸ್ ಆಫ್ ಕ್ಯಾನ್ಸರ್? So, cancer is just one common word for multiple type of cancer. Commonly what we know, it could be a carcinoma when it is on the superficial epithelial membrane. It could be a sarcoma which can arise from the soft tissues like bones, muscles. It could be from the blood when it is called lymphoma, which is a lymph node cancer, or when it's in the blood, it's called as leukemia. Some type of cancers which present as pigmentation, black pigmentation, are known as melanoma. So these are some large categories of cancer. ಕ್ಯಾನ್ಸರ್ ಅಂತ ಬಂದಾಗ ಹಲವಾರು ವಿಧಗಳು ಬರುತ್ತೆ. ಅದರಲ್ಲಿ ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಬ್ಲಡ್ ಕ್ಯಾನ್ಸರ್ ಆಗಿರ್ಬೋದು, ಗರ್ಭಕೋಶ ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದ ವಿಧಾನಗಳು ಬರುತ್ತೆ. ಅದು ಯಾವ ಸ್ಟೇಜಿಗೆ ಹೋಗುತ್ತೆ ಅಂತ ಹೇಳಿ ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ ಅಂತ ಹೇಳಿದರು. ಅದ್ರ ಜೊತೆಗೆ ಕ್ಯಾನ್ಸರ್ ಅಂತ ಬಂದಾಗ ಪೇಷಂಟ್ ಔಟ್ಲುಕ್ಕಲ್ಲಿ ಏನಾದರೂ ಐಡೆಂಟಿಫೈ ಮಾಡ್ಬೋದಾ? So, Nandini, actually I can say one thing, that if person has anything unusual, they come to a doctor, and when we examine, then we look for certain special characteristic. From your external appearance, from anemia, there can be clubbing, there can be some lymph nodes in the neck. When you examine the breast, there could be a mass. When you examine the stomach, there could be liver enlarged, spleen enlarged, or a stomach gadda. So, some symptoms are there which make us feel that the one particular examination has to. Now, if I have a stomach mass, I may want to do an ultrasound and see. If on examination I feel on auscultation that there is some lung mass, I may want to do a chest x-ray and examine. ಕ್ಯಾನ್ಸರ್ ಅಂತ ಬಂದಾಗ ಅದು ಫಿಸಿಕಲಿ ನಮಗೆ ನೋಡ್ಲಿಕ್ಕೆ ಗೊತ್ತಾಗದಿದ್ರು ಕೂಡ ಕೆಲವೊಂದು ಸಿಂಟಮ್ಸ್ ಇದೆ. ಅದು ದೇಹದಲ್ಲಿ ದೀರ್ಘಕಾಲಿಕವಾಗಿ ಏನಾದರೂ ಬದಲಾವಣೆ ಆಗ್ತಾ ಇದೆ ಅಂತ ಬಂದಾಗ ಡಾಕ್ಟರ್ ಹತ್ರ ಹೋದಾಗ ನಮಗೆ ಕ್ಯಾನ್ಸರ್ ಅಂತ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದರು. ಮತ್ತು ಇವಾಗ ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಕ್ಯಾನ್ಸರ್ ಬರ್ದಿರೋ ರೀತಿ ತಡೆಯೋದು ಹೇಗೆ? Nani, there are two things when we talk about prevention. One is what can we do to actually prevent having cancer. Second thing is known as secondary prevention. That what are the early things I can pick up to diagnose cancer early. You understand, there is something known as primary prevention, that I change my lifestyle so that I don't get cancer at all. Second thing is there are some small early changes which could be indicator of cancer, and I try to pick it up. That's known as secondary prevention. So primary prevention means I do some lifestyle change, means I change the way I eat, what I eat. I have food which is rich in fruits, vegetables, at least 100 grams per day. More is very good. Try to avoid red meat whenever possible. Have more complex carbohydrates and proteins in your diet. Daily, at least 30-40 minutes of exercise. At least 150 minutes of exercise per week, a moderate strength exercise. Check yourself.
check your oral cavity, check your neck, check your skin if there are any changes. These are some things which are some things you can do for yourself. Second thing is secondary prevention. Now, if I have a very strong family history in my family, if my parents, my mother, father, or my relative, somebody has cancer, talk to a doctor whether you are at risk. Then your age specific screening. So if a person is 40 years of age, somebody is 45 years of age, then at 45, male can do certain other tests, female can do some other tests, a woman at 40 can do other tests. If I have a strong family history, then some other tests are recommended. So it is known as age specific screening. Now, age specific screening, what it can do is, let's say if I have asked for a mammogram on a woman and I find some unusual pattern, I can even find out pre-cancerous state, not just cancer, pre-cancerous state. And when you operate on it or when you treat it, then you're actually preventing it to become cancer. So it's known as either stage 0 cancer or pre-cancerous state. So both ways are the ways of preventing cancer. ಕ್ಯಾನ್ಸರ್ ಅಂತ ಬಂದಾಗ ನಾವು ಎರಡು ರೀತಿಯಲ್ಲಿ ಹೇಳ್ಬೋದು. ಒಂದು ರೀತಿಗೆ ಫಸ್ಟ್ ಸ್ಟೇಜ್ ಇರುತ್ತೆ, ಸೆಕೆಂಡ್ ಸ್ಟೇಜ್ ಇರುತ್ತೆ. ಅದು ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿ ಟ್ರೀಟ್ಮೆಂಟ್ ತಗೊಂಡಾಗ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಕ್ಯಾನ್ಸರ್ ಬರ್ದಿರೋ ರೀತಿನ ತಡೆಗಟ್ಟಬೇಕಂದ್ರೆ ಒಂದು ಲೈಫ್ ಸ್ಟೈಲ್ ಚೇಂಜ್ ಇಂದ, ಸಮತೋಲನ ಆಹಾರ ಪದ್ಧತಿಯಿಂದ, ನಿಯಮಿತವಾಗಿ ನಾವು ವ್ಯಾಯಾಮ ಮಾಡೋದ್ರಿಂದ, ಅದ್ರ ಜೊತೆಗೆ ನಿಯಮಿತವಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ ಯಾರೇ ಆಗಿದ್ರು ಕೂಡ ಒಂದು ಸರ್ಟೈನ್ ಪ್ರತಿ ತಿಂಗಳಾಗಿರ್ಬೋದು 6 ಮಂತಿಗೆ ಒಂದ್ಸತಿ ಬಾಡಿ ಚೆಕಪ್ ಮಾಡೋದ್ರಿಂದ ಇದೆಲ್ಲವನ್ನು ಕೂಡ ತಡೆಗಟ್ಟಬಹುದು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಹಾಸ್ಪಿಟ್ಲಿಗೆ ಬಂದಾಗ ಮೇಡಮ್ ಸಿಕ್ಕಿದ್ರು, ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಇಲ್ಲ ಇವ್ರ ಚೇಂಬರ್ಗೆ ಹೋಗಿ ಇನ್ನಷ್ಟು ಸಾಕಷ್ಟು ವಿಷಯಗಳನ್ನ ಮಾತಾಡೋಣ. ಇವ್ರದೇ ಡಿಪಾರ್ಟ್ಮೆಂಟ್ ಇದೆ, ಆಂಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ಕ್ಯಾನ್ಸರ್ ವಿಭಾಗದ ಪ್ರಿನ್ಸಿಪಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಅಲ್ಲೇ ಹೋಗಿ ಮಾತಾಡೋಣ. ಕ್ಯಾನ್ಸರ್ ಬಗ್ಗೆ ಒಂದು ರೀತಿಯಾಗಿ ಈ ವಿಡಿಯೋದಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಇದು. ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಈರಿಸ್ ಲೈಫ್ ಸೈನ್ಸ್. ಬನ್ನಿ, ಫ್ಯಾಮಿಲಿಲಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ಯಾರಿಗಾದ್ರೂ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದಾಗ ಅವ್ರು ಹೇಗೆ ರಿಸೀವ್ ಮಾಡ್ಕೊಳ್ಳೋದು, ಅವ್ರ ಜೊತೆ ಬೆರೆಯೋದಾದ್ರೂ ಹೇಗೆ? Very important question, Nandini. Friends, family, these are the most important people when you are diagnosed with cancer. What is your social support? What is your caregiver group? These are the people who will be in your journey daily, who will be actually with you, holding your hand when you have a problem. So it's and whatever problem a patient is going through, your family is also going through the same stress. Some people may be young and may have loss of job, loss of work. Some people may have financial burden because of cancer. Your family member may also have to take off from work to come with you to the hospital. All this, and plus seeing a family member not doing good because of cancer. So it's a lot of stress on the patient and the family together. It's very important in this journey that family and friends also should be with the patient to support them, and it's also important for us to address them from time to time. ಒಬ್ಬರಿಗೆ ಏನಾದರೂ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದಾಗ ಅವ್ರ ಸುತ್ತಮುತ್ತಲೇ ಇರುವಂಥ ಸ್ನೇಹಿತರ ಬಳಗ ಆಗಿರ್ಬೋದು, ಕುಟುಂಬದ ಬಳಗ ಆಗಿರ್ಬೋದು, ಮಾನಸಿಕವಾಗಿ, ಆರ್ಥಿಕವಾಗಿ ಮತ್ತೆ ಬೇರೆ ಬೇರೆ ರೀತಿಯಾಗಿ ಅವರು ದೌರ್ಬಲ್ಯಕ್ಕೆ ಒಳಗಾಗ್ತಾರೆ. ಅವರು ನಮ್ಮಲ್ಲಿ ಒಬ್ರು ಅಂತ ತಿಳ್ಕೊಂಡು ಅವ್ರನ್ನ ರಿಸೀವ್ ಮಾಡಿದಾಗ್ಲೇ ಕೂಡ ಒಂದು ರೀತಿಯಾಗಿ ಅವರಲ್ಲೂ ಕೂಡ ಹ್ಯಾಪಿ ಮೂಮೆಂಟ್ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾರೇ ನಿಮ್ಮ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ ಬಂದಿರೋರು ಇರ್ಬೋದು, ಅವ್ರನ್ನ ರಿಸೀವ್ ಮಾಡ್ಕೊಳ್ಳಿ. ಅವ್ರು ಸ್ಟ್ರೆಸ್ ಜಾಸ್ತಿನ ಅವ್ರಿಗೆ ಕೊಡ್ಲಿಕ್ಕೆ ಹೋಗಬೇಡಿ. ಯಾವ ರೀತಿ ಇದ್ದಾರೆ ಆ ರೀತಿ ರಿಸೀವ್ ಮಾಡ್ಕೊಂಡು ಇದ್ದಷ್ಟು ಜನ ಆರಾಮಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಕ್ಯಾನ್ಸರ್ನ ಫೈಟ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಥೆರಪೀಸ್ನೆಲ್ಲ ತಗೊಳ್ತಾ ಇರ್ತಾರೆ, ಕೀಮೋಥೆರಪೀಸ್, ತುಂಬ ಸ್ಟ್ರಗ್ಲಿಂಗ್ ಮಾಡ್ತಾ ಇರ್ತಾರೆ, ಫೈಟ್ ಮಾಡ್ತಾ ಇರ್ತಾರೆ, ಏನು ಹೇಳ್ತೀರಾ? Importantly, we have to understand these are some difficult time. It may be a difficult time for few days, few months, but the journey has begun and it will go well in future. That's very important to understand. Now, patients who are diagnosed with cancer, it's not like before. There's good treatment, there's good supportive care, less side effects. So it's a journey. It may start in a difficult way. You would have not thought that you will get cancer, and it's a surprise for you. So acceptance may be an issue. Yes, it's a short temporary problem, short temporary pain, but long term it may work out well. ಕ್ಯಾನ್ಸರ್ ಬಗ್ಗೆ ಕೆಲವೊಂದು ಮಿತ್ಸ್ ಇದೆ. ಏನೆಲ್ಲ ಸಮ್ ಮಿತ್ಸ್ ಆಫ್ ಕ್ಯಾನ್ಸರ್? So most important myth is that it spreads like infection. It's contagious. Well, cancer does not spread like infection. If you have a family member, if you have a friend who has cancer, you don't get cancer because of it. Otherwise, we'll be full of cancer. Huh? We meet cancer patients all the time. If you have no family member with cancer, you will not get cancer. That's also not true.
most of the time a person who has cancer may not have family history. Only about 10% patients may have family history. We talk about cell phones causing cancer. We talk about microwave causing cancer. Well, there is no evidence to say that cell phone causes cancer, microwave causes cancer, deodorants or perfumes causes cancer. There's no evidence. But yes, there are certain type of occupations like mining industry, certain type of coal dust, certain type of pollutants which can cause cancer. Radon, there are certain gases, they can cause cancer. And if you are a chronic smoker, then it's a recommendation to actually screen yourself. But at the same time, not smoking is the only reason of cancer. That's not true. There are multiple reasons. And it's mostly not just one reason. There is one reason plus one other factor, one environmental factor, one personal factor which is contributing. So cancer is always multifactorial. ಮೇಡಮ್, ವಾಟ್ ಆರ್ ದ ಕಾಮನ್ ಕ್ಯಾನ್ಸರ್? ಹೇಗೆ ಅದನ್ನು ಐಡೆಂಟಿಫೈ ಮಾಡ್ತೀರಾ? So when we talk about women, the most common cancer, especially in Karnataka, in Bangalore, is breast cancer. Oh my God. So previously it was cervix cancer which was the most common, but now Bangalore is known as the breast cancer capital of India. Oh my God. ಬೆಂಗಳೂರು ಸ್ತನ ಕ್ಯಾನ್ಸರ್ದ ರಾಜಧಾನಿ ಅಂತೆ. ಇದು ಗೊತ್ತೇ ಇಲ್ವಲ್ಲ, ನಮ್ಮ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ. Second common cancer is cervix cancer, which used to be very common in rural India, but now, I mean, yes, the incidence is slightly coming down, but still the second most common cancer. The third common cancer is again an ovarian cancer. So two of them are gynecological cancer. But then the fourth is a very surprising cancer which happens mostly in India, Bangladesh, Pakistan, so South Asia, that is lip and oral cavity cancer, which is very unique to India. Lip and oral cavity cancer, the data in India is very large, and mostly it is because of tobacco, it's because of chewing tobacco, which is very unique to our population. So these are four important cancer in women which we need to know about. When we talk about men, again, lip and oral cavity is one of the most common cancer. Lung cancer is one of the most common cancer. But in men, we also have stomach cancer, known as gastric cancer, then intestine cancer, known as colorectal cancer. These are common cancer in men as well. And then yes, food pipe cancer, esophagus cancer, this happens very commonly in us, in South Indians. So these are some cancers which we need to know about. We need to know in men about lung cancer. We need, in both gender, men and women, we need to know about food pipe cancer, intestine cancer, colon cancer, stomach cancer. And these are some things which also have some connection to our country. So Northeast India and South India has a lot of these cancers. All of us, if we have persistent symptoms of the gut, if we have loose motion or constipation, if we have bleeding, if we have swallowing difficulty, if we have stomach burning or ulcer tara symptoms, you should visit your doctor if they are persistent for a very long time. ಓ ಮೈ ಗಾಡ್, ನಮ್ಮ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ ಭಾರತದಲ್ಲಿ ಅದರಲ್ಲೂ ಕೂಡ ಮಹಿಳೆಯರಲ್ಲಿ ಕಾಣಿಸುವಂಥ ಕಾಮನ್ ಆಗಿರೋ ಕ್ಯಾನ್ಸರ್ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಕೂಡ ಬರುವಂಥ ಕ್ಯಾನ್ಸರ್ಗಳ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಸರ್ವಿಕಲ್ ಕ್ಯಾನ್ಸರ್ ಆಗಿರ್ಬೋದು, ಅದರಲ್ಲೂ ಮತ್ತು ಮೌತ್ ಕ್ಯಾನ್ಸರ್ ಆಗಿರ್ಬೋದು, ಇದು ಕಾಮನ್ ಆಗಿದೆ. ಅದರಲ್ಲೂ ಕೂಡ ಜೆಂಟ್ಸಲ್ಲಿ ಯಾವ ರೀತಿ ಆಗಿರುತ್ತೆ, ಇವಾಗ ತಂಬಾಕು ಎಲ್ಲ ಆಗ್ತಾ ಇರ್ತಾರೆ, ಹಾಗಾಗಿ ಮೌತ್ ಕ್ಯಾನ್ಸರ್ ಮತ್ತು ಅಲ್ಸರಿಂದ ಆಗಿರ್ಬೋದು, ಸ್ಟೊಮಕ್ ಕ್ಯಾನ್ಸರ್ ಕಾಮನ್ ಆಗಿದೆ. ಫಸ್ಟ್ ನಿಮ್ಗೆ ಆ ಥರ ಏನಾದ್ರು ಸಿಂಟಮ್ಸ್ ಕಾಣಿಸ್ಕೊಂಡ್ರೆ ಡಾಕ್ಟರ್ ಹತ್ರ ಹೋಗಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ. ಮೇಡಮ್, ವಾಟ್ ಆರ್ ದ ಮೆಥಡ್ಸ್ ಆಫ್ ಸ್ಕ್ರೀನಿಂಗ್? So Nandini, when we talk about screening, we are trying to screen those cancers which are common, and the method of screening also should be very simple. It cannot be very expensive method, it cannot be very complicated method. So these are some of the tests which are done by just visiting a clinic and coming back. For women, you do a mammogram from 40 years of age, which is like an X-ray of the breast. For women, we also do pap smears, that is the cervical cancer screening. For both genders, we do a stool test for finding out whether you have history, when you can have colorectal cancer, intestinal cancer. You just have to do once a year stool test. For a person who's a chronic smoker, we ask for CT of the chest starting from 50 years of age. So just a once a year high resolution low dose CT scan of the chest is done. These are some very simple technique. For prostate cancer, which is also a very common cancer in men, we do a blood test which is known as serum PSA, but also just a finger examination. They come, we examine from the rectum
rectal area, how is the feel and the texture of prostate, which tells us whether there's a possibility of a prostate cancer. ವೀಕ್ಷಕರೇ ನೋಡಿದ್ರಲ್ಲ, ಕ್ಯಾನ್ಸರ್ ಬಗ್ಗೆ ಇದ್ದಂಥ ಕಟ್ಟುಕತೆಗಳು ಜನಸಾಮಾನ್ಯರು ಏನು ಹೇಳಿದ್ರು ಅಂತ ಕೇಳಿದ್ರು. ಅದಕ್ಕೆ ನಾನು ಡಾಕ್ಟರ್ ಅಂತ ಮಾತಾಡ್ಸಿಕ್ ಬಂದೆ. ಡಾಕ್ಟರ್ ಏನು ಹೇಳಿದ್ರು ಅಂತ ಗೊತ್ತು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ನಾವು ಕೇರ್ ಮಾಡಬೇಕು, ನಮ್ಮ ಬಾಡಿನ, ಲೈಫ್ ಸ್ಟೈಲ್ನ ಯಾವ ರೀತಿ ಚೇಂಜಸ್ ಮಾಡ್ಕೊಬೇಕಂತ ಗೊತ್ತಾಯಿತು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ, ಕ್ಯಾನ್ಸರ್ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಕ್ಯಾನ್ಸರ್ ದಿನದ ವಿಶೇಷ ಅಂಗವಾಗಿ ಈ ವಿಡಿಯೋನ ಬಿಡ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು.